ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಅಧಿಕ ಮಾಸದಲ್ಲಿ ಸಂಕಷ್ಟಹರ ಗಣಪತಿಯ ಒಂದು ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ತುಂಬಾ ಕಷ್ಟಗಳಿದಾವೆ, ಸಂಕಷ್ಟ ಅಂದ್ರೆ ಸಂಕಷ್ಟಹರ ಯಾರು? ಗಣಪ. ನಮಗೆ ವಿಘ್ನವನ್ನು ಕೊಡೋನು ಗಣಪತಿನೇ, ವಿಘ್ನವನ್ನ ನಿವಾರಣೆ ಮಾಡೋನು ಸಹ ಗಣಪತಿನೇ. ನಮ್ಮೆಲ್ಲ ಒಂದು ಅಹಂಕಾರ, ದುರಹಂಕಾರ, ನಾವು ನಡ್ಕೊಳ್ಳುವಂತ ಒಂದು ರೀತಿ ನೀತಿಗೆ, ನಾವು ಮಾಡುವಂತ ಲೋಪದೋಷಗಳಿಗೆ ಎಲ್ಲ ವಿಘ್ನಗಳು ಬಂದೇ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ವಿಘ್ನ ಹರ್ತನೂ ಅವನೇ, ವಿಘ್ನ ಕರ್ತನೂ ಅವನೇ. ಸೊ ಹೀಗಿರುವಾಗ ಈ ಒಂದು ಅಧಿಕ ಮಾಸದಲ್ಲಿ ತುಂಬಾ ವಿಶೇಷವಾಗಿ ಸಂಕಷ್ಟಹರ ಗಣಪತಿ ಬಂದಿದೆ. ಸೊ ಇದು ಗುರುವಾರನೇ ಬಂದಿರುವಂಥದ್ದು ಇನ್ನೂ ವಿಶೇಷ. ಯಾರಿಗೆಲ್ಲ ಗುರುಬಲ ಬೇಕು, ನಮಗೆ ಮದುವೆ ಆಗ್ತಾ ಇಲ್ಲ, ಜಾಬ್ಗಳು ಸಿಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂತ ಅನ್ಕೊಂಡಿರೋರಿಗೆ ಈ ಗಣಪತಿ ವ್ರತ ಏನಿದೆ, ಸಂಕಷ್ಟಹರ ಚತುರ್ಥಿ ಏನ್ ಬಂದಿದೆ, ಇದನ್ನ ನೀವು ಮಿಸ್ ಮಾಡ್ಕೊಳ್ಳದೆ ಮಾಡಿ ಅಂತಾನೆ ನಿಮ್ಮೆಲ್ಲರಿಗೋಸ್ಕರನು ನಾನು ಈ ಒಂದು ವಿಡಿಯೋವನ್ನ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಏನೇನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಏನೇನೆಲ್ಲ ಸಮಸ್ಯೆ ಇದೆ, ನಿಮ್ಮ ಸಮಸ್ಯೆಗೆ ನೀವು ಕರೆಕ್ಟ್ ಆಗಿ ಮನಸ್ಸಿನಲ್ಲಿ ಯಾವುದಕ್ಕೋಸ್ಕರ ನಾವು ಈ ಸಂಕಷ್ಟಹರ ಚತುರ್ಥಿಯನ್ನ ನಾನು ಆಚರಣೆ ಮಾಡಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ಈಗ ನಿಮಗೊಂದು 2-3 ತರ ಸಮಸ್ಯೆಗಳಿರುತ್ತೆ, ನೀವೇ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಆ ಕನ್ಫ್ಯೂಷನ್ಗೆ ಹೋಗ್ಬೇಡಿ. ಇದು ಬೇಕಾ ಅದು ಬೇಕಾ, ತಕ್ಷಣಕ್ಕೆ ನಿಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನ ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹೌದು, ಅಧಿಕ ಮಾಸದಲ್ಲಿ ಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿಯ ಒಂದು ವಿಶೇಷತೆನೇ ಇರೋವಾಗ ಅಯ್ಯೋ ನಾನು ಇದನ್ನ ಮಾಡ್ಕೋಬೇಕಿತ್ತು, ಅದನ್ನ ಮಾಡ್ಕೋಬೇಕಿತ್ತು ಅನ್ನೋದಕ್ಕಿಂತ ಯಾವುದು ನಮಗೆ ತುಂಬಾ ಮುಖ್ಯವಾಗಿದೆ, ಅವಶ್ಯಕತೆ ಯಾವುದಿದೆ ಅದನ್ನ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಇದನ್ನ ಸೆಟ್ ಮಾಡ್ಕೊಂಡ್ಮೇಲೆ ನೀವು ಸಾಮಾನ್ಯವಾಗಿ ಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಆಚರಣೆ ಮಾಡ್ತೀವಿ ನಾವು. ಸೊ ಅಂಥದ್ರಲ್ಲಿ ಇವತ್ತು ನಾನು ಕೊಡ್ತಾ ಇರುವಂಥದ್ರಲ್ಲಿ ಗಣಪತಿಯ ಪೂಜೆಗೆ ಏನೇನೆಲ್ಲ ಬೇಕು ಅದನ್ನ ಹಿಂದಿನ ದಿವಸನೇ ಇದನ್ನ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ನಿಮಗೆ ನಾವು ಗುರುವಾರದ ದಿನ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನ ಮಾಡಿ ಅಂತ ಹೇಳೋದ್ರಲ್ಲಿ ತುಂಬಾ ಒಂದು ಫಲ ಇದೆ. ಯಾಕೆ ಅಂದ್ರೆ ಸೂರ್ಯೋದಯ ಆದಾಗೂ ಸಂಕಷ್ಟಹರ ಚತುರ್ಥಿ ಇರುತ್ತೆ, ಚಂದ್ರನ ದರ್ಶನ ಆದಾಗೂ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಎಷ್ಟೋ ಜನ ಬುಧವಾರ ಸಾಯಂಕಾಲದಿಂದ ಸಂಕಷ್ಟಹರ ಚತುರ್ಥಿಯ ತಿಥಿ ಪ್ರಾರಂಭ ಆಗಿದೆ, ಅವತ್ತು ಎಷ್ಟೋ ಜನ ಮಾಡ್ತಾ ಇದ್ದೀರಿ. ಅದನ್ನು ಹೊರತುಪಡಿಸಿ ನೀವು ಗುರುವಾರದ ದಿನ ಮಾಡಿ. ಗುರುಬಲ ನಿಮಗೆ ಗಣಪತಿ ಅಂದ್ರೇನೆ ಮಹಾಗುರು, ಗುರುವಿನ ಒಂದು ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಸೊ ಗಣಪತಿಯ ಪೂಜೆಗೆ ಏನೇನೆಲ್ಲ ಬೇಕು ಅದನ್ನೆಲ್ಲವನ್ನು ಮಾಡಿಕೊಂಡು, ಹಾಗೆ ಒಂದು ಅಕ್ಷತೆ ಮತ್ತು ಹೂವನ್ನ ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಕುಲ, ಗೋತ್ರ ಎಲ್ಲವನ್ನೂ ಹೇಳ್ಕೊಳ್ಳಿ. ನಿಮಗೆ ಕುಲ ಗೋತ್ರ ಯಾವುದು ಗೊತ್ತಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಿಮ್ಮ ಹೆಸರನ್ನ ಮಾತ್ರ ಹೇಳ್ಕೊಂಡು ನೀವು ಈ ಸಂಕಲ್ಪ ಸಮೇತ ಇದನ್ನ ಮಾಡ್ಕೊಳ್ಳಿ. ಹಾಗೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಯಾವುದು ನಿಮಗೆ ತುಂಬಾ ಮುಖ್ಯ ಇದೆ ಅದನ್ನ ನೀವು ಸಂಕಲ್ಪ ಸಮೇತರಾಗಿ ಇದನ್ನ ಮಾಡ್ಕೋಬೇಕಾಗಿದೆ. ಇದನ್ನ ಮಾಡಬೇಕಾದ್ರೆ ನೋಡಿ, ಸಾಕಷ್ಟು ವಿಶೇಷತೆಗಳನ್ನ ಹೇಳ್ತೀನಿ. ಕಪ್ಪು ಕಡಲೆ ಅಂದ್ರೆ ಇದರಲ್ಲಿ ಬಿಳಿದು ಕಾಬುಲ್ ಚೆನ್ನ ಅಂತ ಬರುತ್ತೆ, ದಪ್ಪ ಒಂದು ಬಿಳಿ ಕಡಲೆ ಬರುತ್ತೆ, ಅದಲ್ಲ ಕಪ್ಪು ಕಡಲೆ ಅಂದ್ರೆ ಕಡಲೆ ಕಾಳು ಅಂತ ಹೇಳ್ತೀವಲ್ಲ, ಆ ಕಪ್ಪು ಕಡಲೆ ಕಾಳನ್ನ ನೀವು ನೆನೆ ಹಾಕಿ 1 ಗಂಟೆ 2 ಗಂಟೆ ನೆನೆ ಹಾಕಿದ್ರು ಸಾಕು. ಅದರಲ್ಲಿ ನೀವು 21 ಕಡಲೆ ಕಾಳಿನ ಒಂದು ಹಾರವನ್ನ ಮಾಡಿ ಗಣಪತಿಗೆ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ವಿಗ್ರಹ ಇರುವಂಥದ್ದು, ಗಣಪತಿಯ ಫೋಟೋ ಇರುವಂಥದ್ದು, ಇದನ್ನ ನೀವು ಮಾಡಿ ಗಣಪತಿಗೆ ನೀವು ಈ 21 ಕಡಲೆ ಕಾಳಿನ ಹಾರವನ್ನ ಸಂಕಲ್ಪ ಸಮೇತ ನನ್ನ ಕಷ್ಟ ಪರಿಹಾರ ಆಗ್ಲಿ ಅಂತ ಹೇಳ್ಕೊಂಡು ಈ ಒಂದು ಕಡಲೆ ಕಾಳಿನ ಹಾರವನ್ನ ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಗಣಪತಿ ಫೋಟೋನೇ ಇಲ್ಲ ಅಂತ ಯಾರು ಹೇಳ್ಬೇಡಿ. ಒಬ್ಬ ಸನಾತನಿ ಅಂತ ಅನಿಸ್ಕೊಂಡ್ರೆ ಅವರ ಮನೆಯಲ್ಲಿ ಗಣಪತಿಯ ಫೋಟೋ ಇದ್ದೇ ಇರುತ್ತೆ, ಇಲ್ಲ ಗಣಪತಿ ವಿಗ್ರಹ ಆದ್ರೂ ಇದ್ದೇ ಇರುತ್ತೆ.
ಅದನ್ನ ಹೊರತುಪಡಿಸಿ ನೀವು 2 ವೀಳ್ಯದೆಲೆ ಮೇಲೆ ನೀವು ಒಂದು ದುಂಡಾದ ಒಂದು ಅಡಿಕೆ ಬರುತ್ತೆ, ಆ ಅಡಿಕೆಯನ್ನು ಇಟ್ಟು ಕೂಡ ನೀವು ಅದಕ್ಕೆ ಅರಿಶಿಣ, ಚಂದನ, ಕುಂಕುಮ ಎಲ್ಲವನ್ನು ಇಟ್ಟು ಅಲ್ಲಿ ನೀವು ಅಲ್ಲಿ ನಿಮ್ಮ ಕೈಯನ್ನ ಹಿಡ್ಕೊಂಡು ಗಣಪತಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಗಣಪತಿಯನ್ನು ಆವಾಹನೆಯನ್ನ ಮಾಡಿಕೊಂಡು ಸಹ ನಾವು ಅಲ್ಲಿ ಗಣಪತಿ ಪೂಜೆಯನ್ನ ಮಾಡಬಹುದಾಗಿದೆ. ಆದ್ರೆ ನಾನು ಇಲ್ಲಿ ಯಾರಿಗೂ ತುಂಬಾ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಾನು ತುಂಬಾ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಜನರಿಗೆ ನನ್ನ ವಿಡಿಯೋಗಳು ತುಂಬಾ ರೀಚ್ ಆಗ್ತಾ ಇದೆ. ಹಾಗಾಗಿ ಯಾರಿಗೂ ಕನ್ಫ್ಯೂಷನ್ ಮಾಡದೆ ಎಷ್ಟು ಸಿಂಪಲ್ ಆಗಿ ಕೆಲವೊಂದು ರಿಚುಯಲ್ಸ್ ಅನ್ನ ಮಾಡಬಹುದು ಅಷ್ಟೇ ಸಿಂಪಲ್ ಆಗಿ ನಾನು ರಿಚುಯಲ್ಸ್ ಅನ್ನ ಕೊಟ್ಟಿದ್ದೀನಿ. ನೋಡಿ, ಮೊನ್ನೆ ನಾವೇನ್ ಹೇಳಿದ್ವಿ, ಹುಣ್ಣಿಮೆಯ ದಿನ 12 ಬತ್ತಿಯ ದೀಪಾರಾಧನೆ ಮಾಡಿ ಅಂತ ಹೇಳಿದೆ. ದ್ವಾದಶ ದೀಪಾರಾಧನೆ ಅಂತ ಹೇಳಿದೆ ನಾನು. ಅದರಲ್ಲೂ ದೀಪಗಳು 12 ಇಡ್ಬೇಡಿ, 12 ಬತ್ತಿ ಇಟ್ರೆ ಸಾಕು ಅಂತ. ಅಂದ್ರೆ ಜನ ಸಾಮಾನ್ಯರಲ್ಲಿ ಎಲ್ಲರಿಗೂ ಇದು ರೀಚ್ ಆಗ್ಬೇಕು. ಅಯ್ಯೋ ಹೌದಾ, 12 ದೀಪಗಳು ನನ್ನ ಹತ್ರ ಇಲ್ಲ, ಅದನ್ನ ನಾನು ತಗೊಂಡ್ ಬಂದ್ ಮಾಡ್ಬೇಕಾ ಅಂತ ಎಷ್ಟೋ ಜನ ಏನಾಗುತ್ತೆ, ಮಾಡ್ಬೇಕಾಗಿರೋದು ಕೂಡ ಅದು ಹಾಗೆ ನಿಂತೋಗ್ಬಿಡುತ್ತೆ. ಹಾಗಾಗಿ ಎಷ್ಟೆಷ್ಟು ನಮ್ಮ ಕೈಯಲ್ಲಿ ಸಿಂಪಲ್ ಆಗಿ ನಾವು ಮಾಡ್ಬೋದು. ಇದು ಕಲಿಕಾಲ. ಸೊ ಭಗವಂತನ ಆರಾಧನೆ, ಮಂತ್ರ, ಶ್ಲೋಕ, ಪಠಣೆಗಳಿಂದನೇ ನಾವು ಭಗವಂತನನ್ನ ಒಲಿಸ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಸಂಕಷ್ಟಹರ ಚತುರ್ಥಿಯ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ನಾನು ತಗೊಂಡ್ ಬಂದಿದ್ದೀನಿ. ಸೊ ಕಡಲೆಕಾಳಿನ 21 ಕಡಲೆಕಾಳಿಂದ ಹಾರವನ್ನು ಮಾಡಿ ಒಂದು ಸಣ್ಣ ವಿಗ್ರಹ ಇತ್ತು ಅಂದ್ರೆ ಅದಕ್ಕೆ ನೀವು ಅರ್ಪಣೆ ಮಾಡಿ. ಅರ್ಪಣೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಅದನ್ನ ಹೇಳ್ಬಿಟ್ಟೇನೆ ನೀವು ಅರ್ಪಣೆ ಮಾಡಬೇಕಾಗುತ್ತೆ. ಹಾಗೆ ಈ 21 ತುಂಬಾ ಶ್ರೇಷ್ಠವಾದದ್ದು ಗಣಪತಿಗೆ. 21ನ್ನ ಮಾಡಿ ನೀವು. ನಿಮಗೆ ಇನ್ನೂ ಅವಶ್ಯಕತೆ ಇದೆ ನಾವು ಮಾಡಬೇಕು ಅನ್ನೋರು 108 ಕಡಲೆಕಾಳಿನ ಹಾರವನ್ನ ಮಾಡಿ ನೀವು ಗಣಪತಿಗೆ ಅರ್ಪಣೆ ಮಾಡ್ಬೋದು. ಇನ್ನೂ ನಾವು ಮಾಡ್ತೀವಿ ಅಂತ ಹೇಳೋರಿಗೆ 1108 ಕಡಲೆಕಾಳಿನ ಹಾರವನ್ನ ಮಾಡಿ ಗಣಪತಿಗೆ ಅರ್ಪಣೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಅರ್ಪಣೆ ಮಾಡಬೇಕು ಅಂತ ಏನೂ ಇಲ್ಲ, ದೇವಸ್ಥಾನಕ್ಕೂ ಕೂಡ ನೀವು ತಗೊಂಡೋಗಿ ಅರ್ಪಣೆಯನ್ನ ಮಾಡ್ಬೋದು. ಹೇಗಿದ್ರು ಸಂಜೆ ಯಾರೆಲ್ಲ ವ್ರತ ಮಾಡ್ತಾ ಇರ್ತೀರೋ ಸಂಜೆ ನೀವು ಗಣಪತಿನ ಒಂದು ದರ್ಶನವನ್ನ ಮಾಡ್ಕೊಳ್ತೀರಿ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ನೀವು ಗಣಪತಿಗೆ ಇದನ್ನ ಅರ್ಪಣೆ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಯಾರೆಲ್ಲ ಅವತ್ತಿನ ದಿನ ಮೋದಕದ 21 ಮೋದಕವನ್ನು ತಾವೇ ಅದನ್ನ ತಯಾರು ಮಾಡಿ, ಅಂದ್ರೆ ತಾವೇ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಒಂದು ಯಾವುದು ಒಂದು ಸಂಕಲ್ಪ ಸಮೇತ ಒಂದು ವ್ರತವನ್ನು ಆಚರಣೆ ಮಾಡುವಂತವ್ರು ಗಣಪತಿಯ ಒಂದು ನಾಮ ಸ್ಮರಣೆ ಮಾಡ್ತಾ ನೀವು ಮೋದಕವನ್ನ ಮಾಡಿದ್ರೆ ಆ ಒಂದು ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಲ್ಲಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿರುವಂಥದ್ದು. ಮನೆಯಲ್ಲಿ ಯಾರಾದ್ರೂ ನಿಮಗೆ ತಾಯಿ, ಅಕ್ಕ, ತಂಗಿಯಂದ್ರು ಮಾಡ್ಕೊಡೋದಾದ್ರೆ ತೊಂದರೆ ಇಲ್ಲ. 21 ಮೋದಕದ ಹಾರವನ್ನು ಸಹ ಗಣಪತಿಗೆ ಅರ್ಪಣೆ ಮಾಡುವಂಥದ್ದು, 21 ಕಡುಬಿನ ಹಾರವನ್ನು ಸಹ ಗಣಪತಿಗೆ ಅರ್ಪಣೆ ಮಾಡುವಂಥದ್ದು, 21 ಗರಿಕೆಗಳನ್ನು ಅಂದ್ರೆ ಧೂರ್ವ ಅಂತ ಕರಿತೀವಿ ಅಲ್ವಾ ನಾವು, ಆ ಒಂದು ಧೂರ್ವಾರ್ಚನೆ ಮಾಡುವಂಥದ್ದು, ಧೂರ್ವ ಹೋಮ ಅಂತ ಕರೀತೀವಿ. ಇದ್ರಿ ಎಲ್ಲದೂ ಗಣಪತಿಗೆ ತುಂಬಾ ಪ್ರಿಯವಾದದ್ದು. ಗಣಪತಿ ಏನಿಲ್ಲಪ್ಪ ಅಂದ್ರೂ ಒಂದು ಗರಿಕೆಯಲ್ಲಿ ಅದನ್ನ ಧೂರ್ವ ಅಂತ ಕರೆಯುವಂಥದ್ದು. ಒಂದು ಗರಿಕೆಯಲ್ಲಿ ಗಣಪತಿ ನಮಗೆ ಅಸ್ತು ಅಂತ ಹೇಳ್ತಾರೆ, ವರವನ್ನು ಕೊಡ್ತಾರೆ ಅಂತ. 21 ಗರಿಕೆಯನ್ನ ಗಣಪತಿಗೆ ನಾವು ಅರ್ಪಣೆ ಮಾಡುವಂಥದ್ದು. ಇಲ್ಲಿ ಮತ್ತೊಂದು ವಿಶೇಷತೆಯನ್ನ ಹೇಳ್ತೀನಿ. 21 ಗರಿಕೆಯನ್ನ ಶುದ್ಧವಾಗಿ ಇಟ್ಕೊಂಡು ಅದನ್ನ ಶುದ್ಧ ಮಾಡಿ ಇಟ್ಕೊಂಡು ಅದಕ್ಕೆ ನೀವು ಗಂಧ, ಚಂದನ ಅಂದ್ರೆ ಚಂದನ, ನಾವು ಕೇಸರಿ ಅಂತ ಹೇಳ್ತೀವಿ, ಅದನ್ನೇ ನೀವು ಗಂಧ ಅಂತ ತಗೊಳ್ಳಿ. ಸೊ ಗಂಧ ಹಚ್ಕೊಂಡು ಅದಕ್ಕೆ ಕೇಸರಿಯನ್ನ ಹಾಕೊಂಡು ಅರಿಶಿಣ, ಕುಂಕುಮ ಎಲ್ಲವನ್ನೂ ಹಾಕೊಂಡು ಅದನ್ನ ನೀವು ಏನ್ ಹೇಳ್ಬೇಕು, 21 ಗಣಪತಿಯ ಹೆಸರುಗಳನ್ನ ಹೇಳ್ತಾ, ನಾಮ ಹೇಳ್ತಾ 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 ಗಣಪತಿಗೆ ನೀವು ಅರ್ಪಣೆ ಮಾಡ್ತಾ ನಿಮ್ಮ ಸಂಕಲ್ಪ ಮನಸ್ಸಿನಲ್ಲಿ ಏನಿದೆ, ಕೋರಿಕೆ ಏನಿದೆ, ಬೇಡಿಕೆ ಏನಿದೆ ಅದನ್ನ ಹೇಳ್ತಾ ಹೇಳ್ತಾ ಗಣಪತಿಗೆ ನೀವು ಅರ್ಪಣೆ ಮಾಡುವಂಥದ್ದು. ಇಷ್ಟನ್ನ ಮಾಡಿ. ಇಷ್ಟು ನೀವು ಮನೆಯಲ್ಲಿ ಮಾಡ್ಲಿಲ್ಲಿದ್ರು ದೇವಸ್ಥಾನಕ್ಕೆ ಹೋದಾಗ ಗರಿಕೆಯನ್ನ ಕೊಟ್ಟು ಸಂಕಲ್ಪ ಸಮೇತ ಗಣಪತಿಗೆ ನೀವು ಅರ್ಚನೆಯನ್ನ ಮಾಡಿಸ್ಕೊಂಡು ಬರುವಂಥದ್ದು. ಇದರೊಟ್ಟಿಗೆ ತುಂಬಾ ಶ್ರೇಷ್ಠವಾದದ್ದು ಅಂದ್ರೆ ಯಾರಿಗೆಲ್ಲ ಕೆಂಪು ಹೂವುಗಳು ನಿಮಗೆ ಸಿಗುತ್ತೋ, ಕೆಂಪು ದಾಸವಾಳ ಅದೆಲ್ಲ ಸಿಗತ್ತೆ ನೋಡಿ, ಅದನ್ನ ನೀವು ಕೊಟ್ಟು ಸ್ವಾಮಿಗೆ ನೀವು ಯಾರೆಲ್ಲ ಅಭಿಷೇಕ ಇರಬಹುದು ಅಥವಾ ಅರ್ಚನೆಗೆ ಕೊಡುವಂಥದ್ದು, ಅಲಂಕಾರಕ್ಕೆ ಕೊಡುವಂಥದ್ದು ಮಾಡ್ತಿರೋ ಅದು ಕೂಡ ನಿಮಗೆ ಬಹಳ ಶ್ರೇಷ್ಠಾತಿ ಶ್ರೇಷ್ಠ.
ಕೆಂಪು ಹೂವುಗಳನ್ನ ಅರ್ಪಣೆ ಮಾಡುವಂತದ್ದು ಅಂತ. ಹಾಗೆ ಗಣಪತಿಗೆ ಕೆಂಪು ವಸ್ತ್ರವನ್ನ ನೀವು ದಾನವಾಗಿ ಕೊಡುವಂಥದ್ದು, ಅಂದ್ರೆ ಗಣಪತಿಗೆ ನೀವು ಕೆಂಪು ವಸ್ತ್ರವನ್ನ ಅರ್ಪಣೆ ಮಾಡುವಂತದ್ದು, ಇದು ಕೂಡ ತುಂಬಾ ಶ್ರೇಷ್ಠ. ಯಾರಿಗೆಲ್ಲ ಕುಜ ದೋಷ ಇದೆ ಅಂತ ಯಾರ್ಯಾರೆಲ್ಲ ಅನ್ಕೋತಾ ಇರ್ತೀರೋ ಅಲ್ಲಿ ಇರುವಂತ ವಿಘ್ನಗಳನ್ನ ಗಣಪತಿ ನಿವಾರಣೆ ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಎಲ್ಲರಿಗೂ ಒಂದು ವಿಶೇಷವಾದ ಒಂದು ಅದ್ಭುತವಾದ ಒಂದು ಅರ್ಪಣೆ ಯಾವುದನ್ನ ಮಾಡಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ನೀವು ಗವರ್ನಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರೋ, ಯಾರಿಗೆಲ್ಲ ಜಾಬ್ ಅವರವರ ಡ್ರೀಮ್ ಜಾಬ್ ಅಂತ ತಗೋತೀನಿ. ಯಾಕಂದ್ರೆ ಎಲ್ಲರೂ ಗವರ್ಮೆಂಟ್ ಡಿಪಾರ್ಟ್ಮೆಂಟೇ ಇಷ್ಟಪಟ್ಟಿರಲ್ಲ, ಅವ್ರದೇ ಆದ ಡ್ರೀಮ್ ಜಾಬ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಸೊ ಹಾಗಾಗಿ ಡ್ರೀಮ್ ಜಾಬ್ ಅಂತ ತಗೊಳ್ಳಿ, ಗವರ್ನಮೆಂಟ್ ಜಾಬ್ ಅಂತ ತಗೊಳ್ಳಿ, ಹಾಗೆ ಪ್ರಮೋಷನ್ನೇ ಆಗಿಲ್ಲ, ಸ್ಯಾಲರಿ ಹೈಕ್ ಆಗಿಲ್ಲ ಅಂತ ತಗೊಳ್ಳಿ, ಅಥವಾ ನನಗೆ ಮದುವೆನೇ ಫಿಕ್ಸ್ ಆಗಿಲ್ಲಪ್ಪ, ಗುರುಬಲನೇ ಬಂದಿಲ್ಲ ಅಂತ ತಗೊಳ್ಳಿ, ಮಕ್ಕಳೇ ಆಗಿಲ್ಲ ಅಂತ ತಗೊಳ್ಳಿ, ಏನ್ ಬೇಕಾದ್ರೂ ನಿಮ್ಮ ಒಂದು ಬಹಳ ವರ್ಷಗಳಿಂದ ಈ ಸಮಸ್ಯೆ ಬಗೆನೇ ಹರಿತಾ ಇಲ್ಲ ಅನ್ಕೊಂಡಿರೋರು 1 ಗಂಟೆಯನ್ನ ನೀವು ಗಣಪತಿಗೆ ಸಂಕಲ್ಪ ಸಮೇತ ಗಣಪತಿಗೆ ಸಂಕಷ್ಟಹರ ಚತುರ್ಥಿಯ ದಿನ ನಿಮ್ಮ ಊರಿನಲ್ಲಿ ಇರೋಂತ ಗಣಪತಿ ದೇವಸ್ಥಾನಕ್ಕೆ ಗಂಟೆಯನ್ನು ತಗೊಂಡು ಹೋಗಿ ಸಂಕಲ್ಪ ಸಮೇತ ನಿನ್ನ ಒಂದು ದೇವಸ್ಥಾನಕ್ಕೆ ನಾನು ಈ ಗಂಟೆಯನ್ನ ಸಮರ್ಪಣೆ ಮಾಡ್ತಿದ್ದೇನೆ, ನನ್ನ ಎಲ್ಲ ತೊಂದರೆಗಳು, ತಾಪತ್ರೆಗಳು, ವಿಘ್ನಗಳು ನಿವಾರಣೆ ಆಗ್ಲಿ ಅಂತ ಹೇಳಿ ಗಂಟೆಯನ್ನ ಯಾರು ನೀವು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬರ್ತೀರೋ ಖಂಡಿತ 100% ಫಲ ಪ್ರಾಪ್ತಿ ಆಗೇ ಆಗತ್ತೆ. ಯಾರಾದ್ರೂ ಸಡನ್ ಆಗಿ ನನಗೆ ದೊಡ್ಡದಾದ ಯಾವುದೋ ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ ಅನ್ನೋರಿಗೆ ಸ್ವಲ್ಪ ಸಮಯ ತಗೊಳ್ಬೋದು, ಬಿಟ್ರೆ ಪಕ್ಕ 100% ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಮ ಕೋರಿಕೆ ನೆರವೇರುತ್ತೆ ಅನ್ನುವಂಥದ್ದು. ಈ ಒಂದು ಅಧಿಕ ಮಾಸದಲ್ಲಿ ಬಂದಿರುವಂಥದ್ದು 33 ದಾನಗಳು, ಅಂದ್ರೆ ಅಪೂಪ ದಾನ ಅಂತ ಕರಿತೀವಿ. ಅದರಲ್ಲಿ ಶ್ರೇಷ್ಠವಾದದ್ದು ಅಕ್ಕಿ, ಬೇಳೆ, ಬೆಲ್ಲ ಅಂತ ನಾವು ಕರೆಯುವಂಥದ್ದು. ಅಕ್ಕಿ, ಬೇಳೆ, ಬೆಲ್ಲವನ್ನು ಕೂಡ ಸಂಕಷ್ಟಹರ ಚತುರ್ಥಿಯ ದಿನ ಯಾರು ತುಂಬಾ ನೀಡಿಸಿರ್ತಾರೋ ಅವರಿಗೆ ನೀವು ದಾನವನ್ನ ಮಾಡಿ ನಿಮಗೆ ಬಂದಿರುವಂತ ದಾರಿದ್ರ್ಯ, ಕಷ್ಟಗಳು, ನಷ್ಟಗಳು, ವಿಘ್ನಗಳು, ಲೋಪ, ದೋಷ, ಏನೇನೆಲ್ಲ ಶಾಪಗಳು ಎಲ್ಲವೂ ನಿರ್ಮೂಲನೆ ಆಗತ್ತೆ. ಗಣಪತಿಯ ಹೆಸರು ಹೇಳ್ಕೊಂಡು ಈ ಒಂದು ದಾನವನ್ನ ಮಾಡಿ ನೋಡಿ. ಕೊನೆಗೆ ಅಕ್ಕಿ, ಬೇಳೆ, ಬೆಲ್ಲ ಇದು ಯಾವುದನ್ನು ನಮಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಮನೆಯಲ್ಲಿ ಸಿಹಿಯಾದ ಪೊಂಗಲನ್ನ ಅವತ್ತಿನ ದಿನ ನೀವು ಮಾಡಿಕೊಂಡು ಒಂದು ಪ್ರಸಾದದ ರೂಪದಲ್ಲಿ ನೀವು ದಾನವಾಗಿ ಕೊಡಬಹುದು. ಅದು ಕೂಡ ತುಂಬಾ ಶ್ರೇಷ್ಠವಾಗುತ್ತೆ ನೋಡಿ. ಈ ಒಂದು ಸಂಕಷ್ಟಹರ ಚತುರ್ಥಿ ಬಂದಿದೆ ಅಲ್ವಾ, ಅದರಲ್ಲೂ ಅಧಿಕ ಮಾಸದಲ್ಲಿ ಬಂದಿದೆ ಅಲ್ವಾ, ನನ್ನನ್ನ ಕೇಳಿದ್ರೆ ಸಾಕಷ್ಟು ರೆಮಿಡೀಸ್ ಇದೆ. ಆದ್ರೆ ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತುಂಬಾ ಕನ್ಫ್ಯೂಷನ್ ಆಗ್ಬಹುದು ಅಂತ ಹೇಳಿ ಬೇರೆ ಬೇರೆ ವಿಡಿಯೋನು ಕೊಟ್ರೆ ಅದು ನಿಮಗೆ ರೀಚ್ ಆಗುವಂಥದ್ದು ಸಮಯನೂ ಕೂಡ ಆಚೆ ಈಚೆ ಆಗತ್ತೆ ಅಂತ ಹೇಳಿ ನಾನು ಇಷ್ಟು ಮಾತ್ರ ಹೇಳಿದ್ದೀನಿ. ಈ ಒಂದು ಸಂಕಷ್ಟಹರ ಚತುರ್ಥಿಯ ಸಮಯದಲ್ಲಿ ನೀವು ಮಾಡ್ಕೊಡ್ಬೇಕಾಗಿರೋದು ಸಾಕಷ್ಟು ರೆಮಿಡೀಸ್ ಇದೆ. ಆದ್ರೆ ಸಮಯನೂ ಇಲ್ಲ, ವಿಡಿಯೋನು ಕೂಡ ಲೆಂತಿ ಆಗುತ್ತೆ, ಕನ್ಫ್ಯೂಷನ್ ಮಾಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಹೇಳಿ ಇಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹಾಗೆ ಸಾಯಂಕಾಲ ನೀವು ಗುರುವಾರದ ದಿನ ಚಂದ್ರ ದರ್ಶನ ಮಾಡಿನೇ ನೀವು ನಿಮ್ಮ ವ್ರತವನ್ನ ಕೈ ಬಿಡಬೇಕಾಗತ್ತೆ. ಸೊ ಇಷ್ಟೆಲ್ಲ ನೀವು ಮಾಡಿ ನೋಡಿ. ಹಾಗೆ ಇನ್ನೊಂದು ಗೊತ್ತಿದೆಯಾ, ಯಾರಿಗೆಲ್ಲ ನಿಮಗೆ ಒಂದು ಅನುಕೂಲ ಇದೆ, ಓಕೆ, ಸಾಮರ್ಥ್ಯ ಇದೆ ಅನ್ನುವಂಥವ್ರು ಗಣಪತಿ ದೇವಸ್ಥಾನಕ್ಕೆ 2 ಕಬ್ಬಿನ ಕೋಲು, ಕಬ್ಬಿನ ಜಲ್ಲೆ ಅಂತ ಕರೀತಾರಲ್ಲ, ಒಂದು ಉದ್ದ ಸ್ಟಿಕ್ ಇರುತ್ತೆ ನೋಡಿ, 2 ಕಬ್ಬಿನ ಕೋಲನ್ನ, 2 ಕಬ್ಬಿನ ಜಲ್ಲೆಯನ್ನ ಯಾರು ಅವತ್ತಿನ ದಿನ ಗಣಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ಸಂಕಲ್ಪ ಸಮೇತ ಅರ್ಪಣೆಯನ್ನ ಮಾಡ್ತೀರೋ ನಿಮ್ಮ ಜೀವನವು ಸಹ ಕಬ್ಬಿನ ಹಾಲಿನಷ್ಟೇ ಸಿಹಿ ಆಗತ್ತೆ. ಇದನ್ನ ನೀವು ಮಾಡಿ ನೋಡಿ. ಇದು ಯಾರಿಗೂ ಗೊತ್ತಿಲ್ದಿರೋ ಅಂತ ಒಂದು ರೆಮಿಡಿ. 2 ಕಬ್ಬಿನ ಕೋಲು ಅಥವಾ ಕಬ್ಬಿನ ಜಲ್ಲೆ ಅಂತ ಕರೀತಾರೆ ಅದನ್ನ, ಅಂದ್ರೆ ಸ್ಟಿಕ್ಕು. ಅದನ್ನ ಎಲ್ಲ ನೀಟಾಗಿ ಇರೋಂತ 2 ಕಬ್ಬಿನ ಕೋಲನ್ನ ತಗೊಂಡೋಗಿ ಸಂಕಲ್ಪ ಸಮೇತ ಗಣಪತಿಗೆ ನೀವು ಅರ್ಪಣೆಯನ್ನ ಮಾಡ್ಕೊಂಡು ಬನ್ನಿ. ಯಾರ್ಯಾರೆಲ್ಲ ಏನೇನೆಲ್ಲ ನೀವು ಸಮಸ್ಯೆಗಳಿಂದ
ಬಳಲ್ತಾ ಇದ್ದೀರೋ, ಕಷ್ಟಪಡ್ತಾ ಇದ್ದೀರೋ, ಕಣ್ಣೀರಾಗ್ತಾ ಇದ್ದೀರೋ ಎಲ್ಲದೂ ನಿರ್ಮೂಲನೆ ಆಗತ್ತೆ ಅಂತ ಹೇಳಿ ಈ ಒಂದು ರೆಮಿಡಿಯನ್ನ ಖಂಡಿತ ನೀವು ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಗಂಟೆ ಕೊಡುವಂಥದ್ದು, ಕಬ್ಬಿನ ಜಲ್ಲೆ ಕೊಡುವಂಥದ್ದು ಇದು ತುಂಬಾ ಶ್ರೇಷ್ಠಾತಿ ಶ್ರೇಷ್ಠದಲ್ಲಿ. ಹೇಗೆ ಅಂದ್ರೆ ನಿಮಗೆ ಅಷ್ಟು ಖುಷಿ ಪಟ್ಬಿಡ್ತಾರೆ ಗಣಪ. ಅಷ್ಟೊಂದು ನೀವು ಮಾಡುವಂಥದ್ದು. ಅದ್ರ ಮಧ್ಯದಲ್ಲಿ ಈ ಒಂದು ಶ್ಲೋಕವನ್ನು ಸಹ ಕೊಡ್ತಾ ಇದ್ದೀನಿ. ಈ ಶ್ಲೋಕವನ್ನು ನೀವು ಅವತ್ತು ಇಡೀ ದಿನ, ಗುರುವಾರದ ದಿನ ಇಡೀ ದಿನ ನೀವು ಫ್ರೀ ಇದ್ದಾಗೆಲ್ಲ ಚಾಂಟ್ ಮಾಡ್ತಾ ಹೋಗಿ. ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲೂ ಚಾಂಟ್ ಮಾಡ್ತಾ ಹೋಗಿ. ಮನೇಲಿದ್ದೀರಾ, ಅಲ್ಲೂ ಚಾಂಟ್ ಮಾಡ್ತಾ ಹೋಗಿ. ಎಲ್ಲ ಕಡೆಗೂ ಗಣಪತಿಯ ಈ ಒಂದು ಶ್ಲೋಕ ತುಂಬಾ ಸಿಂಪಲ್ ಆಗಿದೆ. ಮನಸ್ಸಿನಲ್ಲಿ ನೀವು ಚಾಂಟ್ ಮಾಡ್ತಾ 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 ನೀವು ಅನ್ಕೊಂಡಿರೋ ಅಂಥದ್ದು ನಿಮ್ ಖಂಡಿತವಾಗ್ಲೂ ನೀವೆಲ್ಲರೂ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ. ತುಂಬಾ ಒಂದು ಅದ್ಭುತವಾದ ರೆಮಿಡಿಯನ್ನ ಕೊಟ್ಟಿದ್ದೀನಿ. ಈ ಒಂದು ಅದ್ಭುತವಾದ ರೆಮಿಡಿಯನ್ನ ಯಾರ್ಯಾರೆಲ್ಲ ಮಾಡ್ಕೊಂಡಿರ್ತಾರೋ ನಿಮಗೆ ರಿಸಲ್ಟ್ ಪಕ್ಕ ಅದು ಸಿಗೋದ್ರಲ್ಲಿ ಡೌಟೇ ಪಡಬೇಡಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಒಂದು ಡ್ರೀಮ್ ಹೈ ಇತ್ತು ಅಂದ್ರೆ, ಇವಾಗ ಯಾರು ಏನೋ ಒಂದು ಗವರ್ನಮೆಂಟ್ ಇದಕ್ಕೆ ಟ್ರೈ ಮಾಡ್ತಿರ್ತೀರಿ, ಗವರ್ನಮೆಂಟೇ ಕಾಲ್ ಫಾರ್ ಮಾಡಿಲ್ಲ ಅಂದ್ರೆ ಈಗ ಹೇಗಾಗುತ್ತೆ ಅಲ್ವಾ? ಅದು ಎಲ್ಲವೂ ಸಮಯ ಕೂಡಿ ಬರ್ಲಿಕ್ಕೆ ಸ್ವಲ್ಪ ಸಮಯ ತಾಗ್ಬೋದು, ಬಿಟ್ರೆ ರಿಸಲ್ಟ್ ಪಕ್ಕ. ಸೊ ನಾ ಕೊಟ್ಟಂತ ಈ ಒಂದು ರೆಮಿಡಿ ಸಂಕಷ್ಟಹರ ಚತುರ್ಥಿ ಅಧಿಕ ಮಾಸದಲ್ಲಿ, ಪುರುಷೋತ್ತಮನ ಮಾಸದಲ್ಲಿ ಬಂದಿರುವಂತ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಯಾರೆಲ್ಲ ಮಾಡ್ತಿರೋ ಅವ್ರು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.